ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಇದೇ ಮೇ ತಿಂಗಳಿನ 14 ರಾತ್ರಿ 11:30ಕ್ಕೆ ಸರಿಯಾಗಿ ವೃಷಭ ರಾಶಿಯಿಂದ ಗುರು ಮಿಥುನ ರಾಶಿಗೆ ಪದಾರ್ಪಣೆಯನ್ನು ಮಾಡ್ತಾನೆ. ಈ ಗುರುಪಥ ಬದಲಾವಣೆಯಲ್ಲಿ ಮಿಥುನ ರಾಶಿಯವರ ಭವಿಷ್ಯ ಹೇಗಿದೆ ಇದನ್ನು ನೋಡುವ ಕಾಲ. ಅನೇಕ ಮಂದಿ ಬೇರೆ ಬೇರೆಯಾಗಿ ನಿಮಗೆ ಮಾಹಿತಿಯನ್ನು ಒದಗಿಸಿದ್ದಾರೆ ಯೂಟ್ಯೂಬ್ ಚಾನಲ್ಗಳ ಮೂಲಕವಾಗಿ. ಆದರೆ ಇಲ್ಲಿ ಶಾಸ್ತ್ರಾಧಾರಿತವಾದ ವಿಷಯ ಏನಿದೆ ಅದನ್ನು ಮಾತ್ರ ನಿಮ್ಮ ಮುಂದೆ ಇಡುವುದಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಕಾಲಕ್ಕೆ ಒಂದು ಕುಂಡಲಿಯನ್ನು ಸಿದ್ಧ ಮಾಡಿದಾಗ ಮಕರ ಲಗ್ನಾತ್ ತೃತೀಯ ಅಂದರೆ ಮೀನರಾಶಿಯಲ್ಲಿ ಶುಕ್ರ, ಶನಿ, ರಾಹು, ಮಾಂದಿ ಇವರ ಸಮಾಗಮ, ಹಾಗೂ ಚತುರ್ಥದಲ್ಲಿ ಅಂದರೆ ಮೇಷರಾಶಿಯಲ್ಲಿ ಉಚ್ಚನಾದಂತಹ ರವಿ ಹಾಗೂ ಬುಧ. ಇನ್ನು ಷಷ್ಠ ಸ್ಥಾನದಲ್ಲಿ ಗುರು ಮಿಥುನ ರಾಶಿಯಲ್ಲಿ, ಸಪ್ತಮದಲ್ಲಿ ಕುಜ ಕರ್ಕಾಟಕ ರಾಶಿಯಲ್ಲಿ, ಕನ್ಯಾ ರಾಶಿಯಲ್ಲಿ ಕೇತು ಹಾಗೂ ವೃಶ್ಚಿಕ ರಾಶಿಯಲ್ಲಿ ಚಂದ್ರ. ಈ ರೀತಿಯಾಗಿ ಗ್ರಹ ಕುಂಡಲಿ ಇರುತ್ತೆ. ಆ ಕುಂಡಲಿಯನ್ನು ಆಧರಿಸಿ ನಿಮ್ಮ ಸ್ಥಿತಿಗತಿಗಳನ್ನು ನಾವು ವಿಮರ್ಶೆ ಮಾಡುವುದಾದರೆ, ವ್ಯಯದಲ್ಲಿ ಇದುವರೆಗಿದ್ದಂತಹ ಗುರು ಜನ್ಮ ರಾಶಿಗೆ ಬರ್ತಾ ಇದ್ದಾನೆ. ಗಮನಿಸಬೇಕು, ಇಲ್ಲಿ ಒಂದಷ್ಟು ಅಶುಭ ಫಲಗಳನ್ನು ಹೇಳಿದರೂ ಕೂಡ ಪಂಚಮ ನಿಮ್ಮ ಪೂರ್ವ ಪುಣ್ಯಸ್ಥಾನ ಹಾಗೂ ಸಪ್ತಮ ಮತ್ತು ಭಾಗ್ಯಸ್ಥಾನ ಇವುಗಳನ್ನು ಗುರು ತಾನು ಪೂರ್ಣ ದೃಷ್ಟಿಯಿಂದ ನೋಡುತ್ತಾನೆ. ಇದರ ಕಾರಣದಿಂದ ನೀವು ಮಕ್ಕಳ ವಿಷಯದಲ್ಲಿ ಹಾಗೂ ದಾಂಪತ್ಯದ ಜೀವನದಲ್ಲಿ ಹಾಗೂ ಭಾಗ್ಯದ ವಿಷಯದಲ್ಲಿ ಅಭ್ಯುದಯವನ್ನು, ಅಭಿವೃದ್ಧಿಯನ್ನು, ಸಂತೋಷವನ್ನು ಕಾಣುವಂತಹ ಕಾಲ. ಹಾಗಾಗಿ ಮುಂದೆ ಹೇಳಲಿಕ್ಕಿರುವಂತಹ ಫಲದ ಬಗ್ಗೆ ಬಹಳ ಯೋಚಿಸಿ ಚಿಂತಾತುರರಾಗುವುದು ಬೇಡ. ಸ್ಥಾನಭ್ರಂಶ ಧನಕ್ಷಯೌ ಕಲಹದಿ ಜಾಡ್ಯೇ ಗುರೌ ಜನ್ಮನಿ ಅಂತ ಹೇಳಿ ಪ್ರಶ್ನ ಮಾರ್ಗಾನುಸಾರಿಯಾಗಿ ಹೇಳಿದರು. ಅಂದರೆ ಸ್ಥಾನಭ್ರಂಶ, ಧನಕ್ಷಯ ಮತ್ತು ಕಲಹ, ಬುದ್ಧಿಯಲ್ಲಿ ಜಡತ್ವ, ಇದಿಷ್ಟು ಗುರು ತಾನು ಜನ್ಮರಾಶಿಗೆ ಬಂದಾಗ ಪಡೆಯಬಹುದಾದಂತಹ ಫಲಗಳು ಅಂತ. ಇನ್ನು ದ್ವಿತೀಯದಲ್ಲಿಯೇ ಅಂಗಾರಕ ಇದ್ದಾನೆ. ಲಗ್ನೇ ವಿತ್ತೇ ಭಯಮಪಿ ಗಿರಾಂ ದೋಷಮರ್ಥಕ್ಷಯಂಚ ಅಂತ ಹೇಳಿದರು. ಅಂದರೆ ಧನಕ್ಷಯ ಹಾಗೂ ಮಾಡುವ ಕಾರ್ಯಗಳಲ್ಲಿ ದೋಷ, ಅವ್ಯಕ್ತವಾದಂತಹ ಭಯ ಇದು ನಿಮ್ಮನ್ನು ಕಾಡುತ್ತೆ. 4ರ ಕೇತು ಶೋಕವನ್ನು ಹಾಗೂ ಕರ್ಮಸ್ಥಾನದ ಶುಕ್ರ ವ್ಯಾಕುಲವನ್ನು, ನಿಸ್ಸತ್ವವನ್ನು, ಶತ್ರು ಬಾಧೆಯನ್ನು ಕೊಡ್ತಾನೆ. ಆದರೆ ಇಲ್ಲಿ ಗಮನಿಸಬೇಕಾದ್ದು, ಇಂತಹ ಅಶುಭ ಫಲಗಳ ಜೊತೆಯೇ ಅರ್ಥಸಿದ್ಧಿ, ಸ್ತ್ರೀ ಸೌಖ್ಯ, ಗಾನವಿದ್ಯಾ ಪ್ರಮೋದ ಎನ್ನುವ ಶುಭ ಫಲಗಳನ್ನು ಕೂಡ ಶುಕ್ರ ಕೊಡ್ತಾ ಇದ್ದಾನೆ. ಯಾವುದಾದರೂ ಒಳ್ಳೆಯ ಸಂಗೀತ, ನಾಟ್ಯ ಇತ್ಯಾದಿಗಳನ್ನು ನೋಡುವ ಯೋಗವೂ ಕೂಡ ನಿಮ್ಮ ಪಾಲಿಗಿದೆ. ದಶಮದ ಶನಿ ವಿದ್ಯಾ, ಕೀರ್ತಿ, ಧನ ಈ ಮೂರುಗಳನ್ನು ಕ್ಷಯ ಮಾಡುವಂತಹ ಕಾಲ. ಹಾಗೂ ಕೆಲವರಿಗೆ ಕರ್ಮಯೋಗ ಎನ್ನುವಂಥದ್ದು ಇದೆ. ಕರ್ಮಯೋಗದ ಬಗ್ಗೆ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೇನೆ, ಅದನ್ನು ತಾವು ಗಮನಿಸಬಹುದು. ಇನ್ನು ಕರ್ಮಸ್ಥಾನದಲ್ಲಿಯೇ ಮಾಂದಿ ಇರುವುದರಿಂದ ಕಾರ್ಯಹಾನಿ, ಕರ್ಮಸ್ಥಾನದಲ್ಲಿಯೇ ರಾಹುವು ಇದ್ದಾನೆ, ಇದರಿಂದ ಅತ್ಯಂತ ಶುಭ. ಹಾಗೂ ಲಾಭದಲ್ಲಿ ರವಿ ಬುಧರು ಇರುವುದರಿಂದ ಭೂಲಾಭ ಮತ್ತು ನಿತ್ಯ ಸಂತೋಷ ಎನ್ನುವಂತಹ ಯೋಗ ಇದೆ. ನಾನು ಮೊದಲೇ ಹೇಳಿದ ಹಾಗೆ ಜನ್ಮರಾಶಿಗೆ ಗುರು ಬಂದಿದ್ದಾನೆ, ಸ್ಥಾನಭ್ರಂಶಾದಿ ಯೋಗಗಳು ಅಂತ ಮಿಥುನ ರಾಶಿಯವರಿಗೆ ಹೇಳಿದರೂ ಕೂಡ ಇಲ್ಲಿ ಭೂಲಾಭ ಎನ್ನುವಂತಹ ಯೋಗ ಇದೆ. ಪೂರ್ವ ಪುಣ್ಯ ಸ್ಥಾನವನ್ನು ಗುರು ನೋಡ್ತಾ ಇರುವುದರಿಂದ ಹಾಗೂ ಭಾಗ್ಯವನ್ನು ನೋಡ್ತಾ ಇರುವುದರಿಂದ ಭಾಗ್ಯೋದಯ ಕಾಲ ಎನ್ನುವುದಾಗಿ ನೀವು ಪರಿಗಣಿಸಬೇಕಾಗತ್ತೆ. ಹೀಗೆ ಶುಭಾಶುಭ ಫಲಗಳ ಮಿಶ್ರಣ ಯೋಗವನ್ನು ಮಿಥುನ ರಾಶಿಯವರು ಕಾಣ್ತೀರಿ. ಇನ್ನು ವರ್ಷಪೂರ್ತಿಯಾಗಿ ಗುರು ನಿಮ್ಮ ರಾಶಿಯಲ್ಲೇ ಇರ್ತಾನೆ. ಮಧ್ಯದಲ್ಲಿ ಒಮ್ಮೆ ಅಂದರೆ 18/10/2025ಕ್ಕೆ ಅವನು ದ್ವಿತೀಯ ಸ್ಥಾನವನ್ನು ಪ್ರವೇಶ ಮಾಡ್ತಾನೆ, ಕರ್ಕಾಟಕ ರಾಶಿಯನ್ನು. ಪುನಃ 5/12/2025ಕ್ಕೆ ಜನ್ಮರಾಶಿಯನ್ನು, ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಯುಗಾದಿಯವರೆಗೂ ಕೂಡ ಇದೇ ಮಿಥುನ ರಾಶಿಯಲ್ಲೇ ಅವನು ಇರ್ತಾನೆ. ಆದ್ದರಿಂದ ಶ್ರೀ ಲಲಿತಾ ಆರಾಧನೆ ಮತ್ತು ಗಣಪತಿಯ ಅನುಷ್ಠಾನ ನಿಮಗೆ ಹೆಚ್ಚು ವಿಹಿತವಾದದ್ದು. ಅದರಲ್ಲಿಯೂ ಕೂಡ ವಿಶೇಷವಾದಂತಹ ಒಂದು ಮಂತ್ರ ಗಣಪತಿಯನ್ನು ಕುರಿತಾದದ್ದು. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯೇ ನಮಃ.
ಇನ್ನೊಮ್ಮೆ ಹೇಳುತ್ತೇನೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯೇ ನಮಃ. ಈ ಮಂತ್ರಾನುಷ್ಠಾನದಿಂದ ಮಿಥುನ ರಾಶಿಯವರು ಎಲ್ಲ ಸಿದ್ಧಿಯನ್ನು ಅನುಭವಿಸ್ತೀರಿ. ಜನ್ಮದ ಗುರುವಿನ ಕಾರಣದಿಂದ ಹೆಚ್ಚು ಚಿಂತಾತುರರಾಗದೆ ನಿಮ್ಮ ಕಾರ್ಯದಲ್ಲಿ ಯಶಸ್ಸನ್ನು ನೀವು ಕಾಣುವಂತಾಗಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು.